ಭಾಗದ ಜನರಿಗೆ ಚರಂಡಿಯೂ ಇಲ್ಲ, ರಸ್ತೆಯಂತೂ ಇಲ್ವೇ ಇಲ್ಲ. ರೋಡ್ ಕ್ಲೀನ್ ಇಲ್ಲ. ಇಲ್ಲಿ ಚರಂಡಿ ತುಂಬಿದ್ರೆ ಎಲ್ಲ ಪೂರ್ತಿ ಎಲ್ಲ ಕೆಳಗಡೆಗೆ ಹೋಗುತ್ತೆ. ಅಸ್ವಚ್ಛತೆ ತಾಂಡವ ಆಡ್ತಾ ಇದ್ದು ಸಾಂಕ್ರಾಮಿಕ ರೋಗದ ಭೀತಿ. ಚರಂಡಿ ಎತ್ತರೂ ಇಲ್ಲ, ಕಸ ಗುಡ್ಸೋರು ಇಲ್ಲ. ಈ ಮುನ್ಸಿಪಾಲಿಟಿ ಅವರಂತೂ ಬರೋದೇ ಇಲ್ಲ. ಶಿರಾನಗರದ ಬಿಡಿ ಕಾಲೋನಿಯಲ್ಲಿ ಸ್ವಂತ ಮನೆ ಕಟ್ಟಿಕೊಂಡಿರೋ ನಿವಾಸಿಗಳು ನಿತ್ಯ ನರಕದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಮಳೆ ಬಂದ್ರೆ ಮನೆಯೊಳಗೆ ನುಗ್ಗುವ ಮಳೆ ನೀರು. ಇವರಿಗೆ ಚರಂಡಿ ವ್ಯವಸ್ಥೆಯೂ ಇಲ್ಲ, ರಸ್ತೆಯ ಸೌಲಭ್ಯವಂತೂ ಇಲ್ವೇ ಇಲ್ಲ. ಓಟ್ ಕೇಳುವಾಗ ಬರುವ ರಾಜಕಾರಣಿಗಳು ಆಮೇಲೆ ಇತ್ತ ಸುಳಿಯೋದೇ ಇಲ್ಲ. ಹೌದು, ಶಿರಾನಗರದ ಮಲ್ಲಿಕ್ ರೆಹಮಾನ್ ದರ್ಗಾ ಪಕ್ಕದಲ್ಲಿರೋ ಬಿಡಿ ಕಾಲೋನಿಯಲ್ಲಿ ನೂರಾರು ಕುಟುಂಬಗಳು ವಾಸಿಸುತ್ತಿವೆ. ಆದರೆ ಇಲ್ಲಿನ ನಾಗರಿಕರಿಗೆ ಚರಂಡಿ ಆಗಲಿ, ರಸ್ತೆ ವ್ಯವಸ್ಥೆ ಆಗಲಿ ಇಲ್ಲದೆ ನಿತ್ಯ ಪರದಾಡುವಂತಾಗಿದೆ. ಇನ್ನು ಇಲ್ಲಿನ ಚರಂಡಿಯಲ್ಲಿ ತ್ಯಾಜ್ಯವೇ ತುಂಬಿ ಹೋಗಿದ್ದು ನೀರು ಹರಿಯದೆ ನಿಂತಲ್ಲೇ ನಿಂತು ಬಿಟ್ಟಿದೆ. ಇದರಿಂದ ಇಡೀ ಕಾಲೋನಿಯೇ ಗಬ್ಬು ನಾರ್ತಾ ಇದೆ. ಹೀಗಾಗಿ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗ ಹೆಚ್ಚಾಗುವ ಭೀತಿಯಲ್ಲಿ ಇಲ್ಲಿನ ಜನರಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಹೀಗಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇತ್ತ ಬರ್ತಾ ಇಲ್ಲ ಅಂತ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರೋಡ್ ಕ್ಲೀನ್ ಇಲ್ಲ. ಇಲ್ಲಿ ಚರಂಡಿ ತುಂಬಿದ್ರೆ ಎಲ್ಲ ಪೂರ್ತಿ ಎಲ್ಲ ಕೆಳಗಡೆಗೆ ಹೋಗುತ್ತೆ. ಅದೇ ನೀರು ದೊಡ್ಡ ಕೆರೆಗೆ ಹೋಗುತ್ತೆ. ಆ ದೊಡ್ಡ ಕೆರೆ ನೀರೇ ಇಲ್ಲೆಲ್ಲ ಕುಡಿದು ಸಾಯ್ತಾ ಇದ್ದಾರೆ ಜನ. ಚರಂಡಿ ಎತ್ತರೂ ಇಲ್ಲ, ಕಸ ಗುಡ್ಸೋರು ಇಲ್ಲ. ಈ ಮುನ್ಸಿಪಾಲಿಟಿ ಅವರಂತೂ ಬರೋದೇ ಇಲ್ಲ. ಮುಂದ್ಗಡೆ ಹೋಗಿ ಹಾಕ್ತಾ ಇದ್ರೆ ಜಮೀನವರೆಲ್ಲ ನಮಗೆ ಬಾಯಿಗೆ ಬಂದಂಗೆ ಉಗಿತಾರೆ. ಹಾಕ್ಬೇಡ್ರಿ ನಾವು ಸುಟ್ಟಾಕ್ಬೇಕು. ಅದು ನಗರಸಭೆ ಯಾರನ್ನ ನೀವು ಇದು ಮಾಡಿ ಅವಕಾಶ ಮಾಡಿ ಗಾಡಿ ಕಳ್ಸಂಗಿದ್ರೆ ಮಾಡಿ ಸರ್. ಮತ್ತೆ ನೀರಂತ ತೊಂದರೆ ಎಲ್ಲ ಇಲ್ಲಿ ಒಂದು ಸ್ವಲ್ಪ ನೀರು ಅವಕಾಶ ಎಲ್ಲ ಕ್ಲೀನ್ ಮಾಡ್ಕೊಡಕ್ಕೆ ಹೇಳಿ ಸರ್. ಕೆಳಗಡೆ ಹೋಗ್ಬಿಡುತ್ತೆ, ಎಲ್ಲ ಕೆರೆಗೆ ಹೋಗುತ್ತೆ, ಅದೇ ನೀರು ಬಿಡ್ತಾರೆ. ಅದೇ ತೊಂದರೆ ಎಲ್ಲ ಇಲ್ಲಿ ರೋಡಿನ ಪ್ರಾಬ್ಲಮ್ ಜಾಸ್ತಿ ಇಲ್ಲಿ. 15 ವರ್ಷಗಳ ಹಿಂದೆ ಬಿಡಿ ಕಾರ್ಮಿಕರ ಕಾಲೋನಿ ನಿರ್ಮಾಣ ಆಗಿದ್ದು ಆಗಿಂದಲೂ ರಸ್ತೆ ಚರಂಡಿ ಇಲ್ವೇ ಇಲ್ಲ. ಇಲ್ಲಿನ ನಿವಾಸಿಗಳಿಗೆ ಸರ್ಕಾರದ ಯಾವ ರೀತಿಯ ಸೌಲಭ್ಯವೂ ಸಿಗ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸುತ್ತೇವೆ ಅಂತಾರೆ. ಆದರೆ ಈವರೆಗೂ ಪರಿಹಾರ ಮಾತ್ರ ಸಿಕ್ಕಿಲ್ಲ ಅಂತ ಅಲ್ಲಿನ ಜನರು ಕಿಡಿಕಾರುತ್ತಿದ್ದಾರೆ. ಏನಂತ ಹೇಳಿದ್ರೆ, ಭಾಳ ದಿನದಿಂದ ಈ ರೋಡ್ಗಳು ಸುಮ್ಮನೆ ಬರೋದು, ಆ ಇರೋದು ರೋಡು ಕೆಡಿಸೋದು, ಹೋಗೋದು, ಆ ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಬಂತು ಅಂದರೆ ಯಾವ ಹೆಂಗಸರಾಗಲಿ ಗಂಡಸರಾಗಲಿ ಆಚೆಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಒಂದು ಕಾಲು ಉದ್ದ ಕೆಸರು ನಿಲ್ಲುತ್ತೆ. ಎಷ್ಟೋ ಜನ ಗಾಡಿ ಮೇಲೆ ಬಿದ್ದಿದ್ದಾರೆ. ಎಷ್ಟೋ ಜನ ಹೆಂಗಸರು ಮಕ್ಕಳು ಹೋಗ್ತಾ ಕಾಲು ಜಾರಿ ಎಷ್ಟೋ ಜನ ಹೆಂಗಸರು ಬಿದ್ದಿದ್ದಾರೆ. ಯಾರ ಮುಂದೆ ನಾವು ಹೇಳಬೇಕು, ಯಾರಿಲ್ಲೋ ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನೋಡೋಣ ಅಂತ ಕಾದ್ತಾ ಇದ್ದೀವಿ. ಏನು ನಾವು ಕಾದಿ ನಮ್ಮದು ಸಮಾಧಿ ಆಗುತ್ತೋ ಅಥವಾ ಅದೇನಾಗುತ್ತೋ ದೇವರಿಗೆ ಗೊತ್ತು. ಯಾಕಂತ ಹೇಳಿದರೆ ನಾವು ನೋಡ್ತಾ ಇದ್ದೀವಿ. ಇವಾಗ MLA ಸಾಹೇಬ್ರು ಮತ್ತು ಒಂದು ಸರ್ತಿ ಬಂದರು ಹೋದರು, ಅವರು ಆದೇಶ ಮಾಡ್ತಾರೆ. ಅವ್ರ ಆದೇಶ ಯಾರಿಗೆ ಮಾಡ್ತಾರೆ ಯಾರಿಗೂ ದೇವರೇ ಗೊತ್ತು, ನಮಗಂತೂ ಗೊತ್ತಿಲ್ಲ. ಇನ್ನೊಂದು ಏನಂದರೆ ನಮಗೆ ಸಮಸ್ಯೆ ಇರೋದು ಚರಂಡಿಗಳದು. ಆ ಚರಂಡಿ ನೀರು ಇಲ್ಲಿಂದ ಹೋಗುತ್ತೆ, ಅಲ್ಲಿ ಹೋಗಿ ನಿಂತ್ಕೊಬಿಡುತ್ತೆ. ಆ ಕೆಳಗಡೆ ಈ ಸೊಳ್ಳೆ ಮತ್ತು ಈ ಹಾವು ಕಾಟ ಜಾಸ್ತಿ ಇದೆ. ಯಾಕಂದರೆ ಅಲ್ಲಿ ಕೆಳಗಡೆ ಭಾಳ ಇದಿದೆ, ಸೊಳ್ಳೆ ಮತ್ತು ಹಾವುಗಳು, ಇದ್ರದ್ದು ಕಾಟ ಭಾಳ ಇದೆ. ಮೊನ್ನೆ ನೋಡಿದರೆ ಒಂದು ಮನೆಯಾಗೆ ನಾಗರಾವು ಬಂತು. ನಾಗರಾವು ಬಂದು ಹೆಂಗೆಂಗೋ ದೇವರದಿಂದ ಅದೇನು ಮಾಡಲಿಲ್ಲ. ಸುಮ್ಮನೆ ಬಂದು ಮಗ ಮನ್ಗಿದ್ದ, ಅದ್ರ ಪಕ್ಕದಾಗ ಬಂದು ಸುಮ್ಮನೆ ಹೊರಟೋಗ್ಬಿಟ್ಟು ಅದೇನು ತೊಂದರೆ ಕೊಡಲಿಲ್ಲ. ಅದಕ್ಕೆ ಇಂಥ ಎಲ್ಲ ಪರಿಸ್ಥಿತಿ ಇದೆ ಅಂತ ನಮ್ಮ ಅಭಿಪ್ರಾಯ. ಇನ್ನಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಅಕ್ಕಪಕ್ಕದಲ್ಲಿನ ತಿಪ್ಪೆಗಳನ್ನು ತೆರವುಗೊಳಿಸಬೇಕಿದೆ. ಅಲ್ಲದೆ ಚರಂಡಿ ಹಾಗೂ ರಸ್ತೆ ಸೌಲಭ್ಯವನ್ನ ಒದಗಿಸಿಕೊಡಬೇಕಿದೆ. ಶ್ರೀಮಾನ್, ಪ್ರಜಾಶಕ್ತಿ ಟಿವಿ, ಶಿರಾ.